ಬಾ ನೀನು ಕೂತ್ಕೋ. ಹಾಂ ಹೇಳಮ್ಮ. ಅಲ್ಲ ಮಗಳೇ, ಇಷ್ಟು ದಿನ ನಮ್ಗೆ ನೆನಪಾಗಿಲ್ವಾ? ಯಾಕೆ ನಂಗೆ ಕಾಲ್ ಮಾಡಿಲ್ಲ? ಹಾಂ, ನಾನು ಅಪ್ಪ ಎಷ್ಟಿಂದ ಗಾಬರಿಯಿಂದ ಇರಬೇಕು? ಹಾಂ, ಹೇಳು ನೋಡೋಣ. ನೀನು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಆದರೂ ನಮ್ಗೊಂದು ಟೈಮ್ ಫೋನ್ ಮಾಡಬೇಕು. ನಮ್ಮ ಹತ್ರ ನಂಬರೂ ಇಲ್ಲ ನಿಮ್ಮದು. ಫೋನ್ ಮಾಡೋಣ ಅಂದರೆ ಹೇಗೆ ವಿಚಾರಿಸೋಣ, ಬರೋಣ, ಯಾವ ಮುಖ ಎತ್ಕೊಂಡು ಬರಲಿ? ನೀನೇ ಕರೆದಿದ ಮೇಲೆ. ಹಾಂ, ಅಯ್ಯೋ ಅಮ್ಮ, ನಾನು ಚೆನ್ನಾಗಿದ್ದೀನಿ, ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ನಾನು ಎಲ್ಲ ಆರಾಮಾಗಿದ್ದೀನಿ. ಅಂಥದ್ದು ನೀನು ತಿಳ್ಕೊಂಡಿರಂಗೆ ಏನಿಲ್ಲಲ್ಲಮ್ಮ. ಆರಾಮು. ಎಲ್ಲರಿಗೂ ಎತ್ತ ತಾಯಿದಿರಿಗೆ ನಮ್ಮ ಮಕ್ಕಳು ಮುಖ ನೋಡಿದ ತಕ್ಷಣ ಯಾರು ಹೇಗಿರ್ತಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಶಾಂತಿ. ಅದನ್ನೇನು ನಾನು ಹೇಳ್ಕೊಳ್ಬೇಕು ಅಂತ ಇಲ್ಲ. ನೀನು ಈಗ ಚೆನ್ನಾಗಿರ್ಬೋದು, ಆದರೂ ನಿನ್ನ ಮುಖದಲ್ಲಿ ಏನೋ ಒಂದು ಸಂಕಟ ಇದೆ ಅಂತ ನನಗನ್ನಿಸುತ್ತೆ. ಯಾಕಂದರೆ ನಿನ್ನ ನಾನು ಎತ್ತಿದ್ದೀನಿ, ನನ್ನ ಮಗಳು ನೀನು. ನಾನು ಆವಾಗಲಿಂದ ನೋಡಿದ್ದೀನಿ ನಿನ್ನ ಪುಟ್ಟು ಪಾಪಿಂದ ಆಗಿಂದ ಬೆಳೆಸಿದವಳು ನಾನು. ನನಗೆ ಗೊತ್ತಾಗಲ್ವಾ? ನಿಮ್ಮ ಅಪ್ಪಗಾದರೂ ಗೊತ್ತಾಗಲ್ಲ, ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಏನು ಎಂತ ಅಂತ ನನ್ನ ಹತ್ರ ಯಾಕೆ ಹೇಳ್ಕೊಳ್ಳಲ್ಲ ನೀನು? ಯಾಕೆ ಫೋನ್ ಮಾಡಲ್ಲ ಏನು? ನನಗಂತೂ ಒಂದೇ ಸಮಾಧಾನ ಆಗ್ತಿದ್ದಿಲ್ಲ. ಎಷ್ಟೋ ಚಿಂತೆಗಳು. ನನ್ನ ಮಗಳು ಏನು ಮಾಡ್ತಿರ್ಬೋದು, ಯಾಕೆ ಫೋನ್ ಮಾಡಲ್ಲ? ಡೈಲಿ ಒಂದು ದಿನ ಯೋಚನೆ ಮಾಡೋದೇ ಇರೋದಿಲ್ಲ. ಅದು ಹೆಂಗೆ ಮಗಳೇ ನಮ್ಮನ್ನ ಇಷ್ಟು ಬೇಗ ಬಿಟ್ಟಿಟ್ಟೆ ನೀನು? ನಿನಗೇನು ಏನು ಅಂತಲೇ ಅರ್ಥ ಆಗಲ್ಲ. ಅಯ್ಯೋ, ನೀನು ಹೇಳ್ತಾ ಇರೋಂಗೆ ಏನಿಲ್ಲಮ್ಮ, ಚೆನ್ನಾಗಿದ್ದೀನಲ್ಲ ನಾನು, ನೋಡೋಕ್ಕೆ ಆರಾಮಾಗಿದ್ದೀನಿ. ಸುಳ್ಳು ಹೇಳ್ಬೋದು ಮಗಳೇ, ಸುಳ್ಳು ಹೇಳ್ಬೋದು. ಯಾರು ಬೇಕಾದರೂ ನಾನು ಚೆನ್ನಾಗಿದ್ದೀನಿ. ಈಗ ನಾನು ಅಷ್ಟೇ, ನಿಮ್ಮ ಅಪ್ಪ ಜಗಳಾಡಿದ ಮಾರನೇ ದಿನ ಯಾರಾದ್ರು ಕೇಳಿದ್ರೆ ಏನು ಎಲ್ಲ ಸರಿಯಾಗಿದೆಯಾ? ಚೆನ್ನಾಗಿದ್ದೀನಿ ಅಷ್ಟೇ ಹೇಳೋಕ್ಕಾಗೋದು. ಆದರೆ ಯಾವುದೇ ಒಂದು ತಾಯಿ ಮಗಳ ಸಂಬಂಧ, ಮಗ ಸಂಬಂಧ ಇರುತ್ತಲ್ಲ, ಅದು ನಿಜ ಗೊತ್ತಾಗ್ಬಿಡುತ್ತೆ. ಈಗ ನಿನಗೆ ನಿನ್ನ ಮಗುವಲ್ಲಿ ಏನಾದರೂ ಬದಲಾವಣೆ ಆದರೆ ನಿಂಗೆ ಗೊತ್ತಾಗಲ್ವಾ? ಹಾಗೆ ನನಗೆ ನನ್ನ ಮಗಳಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ನೀನೇನು ಹೇಳಕ್ಕೆ ಬರ್ತಿದ್ಯಮ್ಮ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಹೌದು ಮಗಳೇ, ನಾನು ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀನಲ್ಲ ಅದಕ್ಕೆ. ನಾನು ಏನಂತ ಹೇಳಿ? ನಿಜವಾಗ್ಲೂ ನೀನು ಈ ಮನೇಲಿ ಸುಖವಾಗಿದ್ದೀಯಾ ಮಗಳೇ? ಹೇಳು. ಅದಕ್ಕೇನಂತೆ? ನಾನು ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ಚೆನ್ನಾಗಿದ್ದೀನಿಲ್ಲ. ಆಗ್ಲಿಂದ ಅದೇ ಹೇಳ್ತಾ ಇದೆಯಾ, ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಚೆನ್ನಾಗಿ. ಏನು ಚೆನ್ನಾಗಿದೆಯಾ? ಹೇಗಾಗಿದೆಯಾ ನೋಡು, ಹೇಗಾಗಿದೆಯಾ? ನಿನ್ನ ಬಟ್ಟೆ ಇವತ್ತೇನೋ ಹೊಸ ಬಟ್ಟೆ ಹಾಕೊಂಡು ಮಿನುಗ್ತಾ ಇರೋಂಗಿದೆ. ಬಿಡು. ಕಿವಿ ಓಲೆ ಎಲ್ಲೋಯ್ತು? ಕಿವಿ ಓಲೆ ಹಾಕಿಲ್ಲ. ಏನೂ ಇಲ್ಲ, ಕತ್ತಲ್ಲಿ ಏನೂ ಇಲ್ಲ. ಏನಾಯಿತು? ಯಾಕೆ ನೀನು ಕರಿಮಣಿ ಹಾಕೊಂಡಿದ್ಯಾ? ಚೆನ್ನಾಗಿದೆಯಲ್ವಾ? ಕರಿಮಣಿ ಯಾಕೆ ಹಾಕೊಂಡಿದ್ಯಾ? ಓನೆ ಏನಾಯಿತು? ಏನಿದು ನಿನ್ನ ಅವತಾರ ಏನು? ನಿನ್ನ ಮುಖ ನೋಡಿದ್ರೆ ಎಷ್ಟು ಸೊರ್ಕೋಗಿದೆಯಾ ಅಂದರೆ ಇದು ಡಯಾಟದಲ್ಲ, ಇದೇನೋ ಚಿಂತೆ ಮಾಡಿ 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 ನೀನು ಸಣ್ಣ ಆಗಿರೋದು. ನನಗೆ ನೀನು ನನ್ನ ಮಗಳು ಹೆಂಗೇನೋ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೀನು ಸುಮ್ಮನೆ ಏನೇನೋ ಹೇಳಬೇಡ ಮಗಳೇ. ಏನು ಅಂತ ಇದ್ರೂ ನನ್ನ ಹತ್ರ ಹೇಳ್ಕೊ, ನಾನು ನಿನ್ನ ಅಮ್ಮ. ಅಯ್ಯೋ, ಅದಾ ಸ್ನಾನ ಮಾಡ್ತಿದ್ದಲ್ಲಮ್ಮ, ಓಲೆ ಬಿಚ್ಚಿಬಿಟ್ಟಿದ್ದೀನಿ. ಇನ್ನು ಕರಿಮಣಿ ಫ್ಯಾಷನ್ ಅಲ್ಲಮ್ಮ. ಏನು ಮಗಳೇ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದೀಯ ಅಂತ. ಕರಿಮಣಿ ಫ್ಯಾಷನ್ ಅಂತೀಯ, ಓಲೆ ಬಿಚ್ಚಿಕ್ಕಿದ್ದೀನಿ ಅಂತ. ಹೋಗಿ ತಗೊಬ್ರಾಗ ನೋಡ್ತೀನಿ. ಅಯ್ಯೋ, ಅದೆಲ್ಲ ಇರಲಿ, ನೀನು ಬಂದಿರೋದಕ್ಕೆ ನಾನು ಬೇರೆ ಏನೋ ಮಾತಾಡ್ಬೇಕಂದ್ರೆ ನೀನು ನೋಡಿದ್ರೆ ಏನೇನೋ ಕೇಳ್ತಾ ಇದೆಯಾ. ಏನೇನು ಕೇಳಿ ಮಗಳೇ? ನಾನು ವಿಚಾರಿಸ್ಬೇಕಾಗಿದ್ದು ವಿಚಾರಿಸ್ತಾ ಇದ್ದೀನಿ. ಕಿವಿಲೊಂದು ಓಲೆ ಇಲ್ಲ, ನಾನು ಬಂದಂಗೆ ಅಬ್ಸರ್ವ್ ಮಾಡಿದೆ. ಏನೂ ಇಲ್ಲ. ಏನು ಎಲ್ಲ ಎಲ್ಲೋಯ್ತು? ಇನ್ನೂ ನನ್ನ ಮುಂದೆ ಸುಳ್ಳು ಹೇಳ್ಬೇಕು ಅಂತ ಇದೆಯಾ ಮಗಳೇ? ಏನು ಎಂತ ಅಂತ ನಿಜ ಹೇಳೋದಲ್ವಾ? ಅದು ಇಷ್ಟ ಇದ್ದರೆ ಹೇಳು, ಇಲ್ಲಾಂದರೆ ಬೇಡ. ಆದರೆ ನಿನ್ನಲ್ಲಿ ಏನೋ ಆಗಿದೆ, ಏನೋ ಪ್ರಾಬ್ಲಮ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನೀನು ಹೇಳೋಕ್ಕೆ ಇಷ್ಟ ಇದ್ದರೆ ಹೇಳು. ನಿನ್ನ ಹತ್ರ ಏನು ಮುಚ್ಚುಮರೆ ಮಾಡೋದಮ್ಮ? ಹಾಗಾದರೆ ಹೇಳು, ಮುಚ್ಚುಮರೆ ಏನಿಲ್ಲಲ್ಲ. ಏನು ಹೇಳಿ ಅಂತಲೇ ಅರ್ಥ ಆಗ್ತಾ ಇಲ್ಲಮ್ಮ. ನಿಧಾನಕ್ಕೆ ಒಂದೊಂದು ಹೇಳು. ಆದರೆ ಇವಾಗ ಚೆನ್ನಾಗಿದ್ದೀನಮ್ಮ, ಮೊದಲಕ್ಕಿಂತ ಈಗ ಚೆನ್ನಾಗಿದ್ದೀನಿ. ಏನಂತ ಹೇಳಲಿ ಅಂತಲೇ ಅರ್ಥ ಆಗ್ತಾ ಇಲ್ಲಮ್ಮ. ನಿನಗೆ ಹೇಗೆ ಹೇಳಲಿ, ಅರ್ಥ ಮಾಡಿಸ್ಲಿ ಅಂತಲೇ ಅರ್ಥ ಆಗ್ತಾ ಇಲ್ಲ. ಹೇಳಮ್ಮ ಹೇಳು. ನಿಮ್ಮ ಅಪ್ಪ ಬಂದುಬಿಟ್ರೆ ಅದಕ್ಕೂ ಕೇಳಿಸ್ಕೊಂಡು ಬೇಜಾರಾಗ್ತಾನೆ. ಇನ್ನು ನನ್ನ ಮನಸ್ಸಲ್ಲಿದ್ದರೆ ನಾನು ಒಬ್ಬಳೇ ಇಟ್ಕೋತೀನಿ. ಇನ್ನು ನಿಮ್ಮ ಅಪ್ಪನ ಮನಸ್ಸಲ್ಲಿದ್ದರೆ ಅಯ್ಯೋ ನನ್ನ ಮಗಳು ಇಷ್ಟೆಲ್ಲ ಇದು ಮಾಡಲ್ಲ ಅಂತ ಬೇಜಾರು ಮಾಡ್ಕೋತಾನೆ. ಹ್ಞೂ ಅಮ್ಮ, ನಿಜ. ನಾನೊಂದು ಸ್ವಲ್ಪ ದಿನ ಸ್ವಲ್ಪ ಇದರಲ್ಲೇ ಇದ್ದೆ. ನನಗೆ ಒಂದು ಏನಂತ ಕಷ್ಟದಲ್ಲೇ ಮುಳುಗೋಗಿದ್ದೆ ಅಮ್ಮ. ಇವಾಗ ನನಗೆ ಬೆಳಕು ಬಂದಿದೆ. ಇವಾಗ ನನಗೆ ನಿಜವಾಗ್ಲೂ ಬೆಳಕು ಬಂದಿದೆ. ನಾನು ಮೊದಲು ಕಷ್ಟದಲ್ಲೇ ಇದ್ದೆ. ನಿನ್ನ ಹತ್ರ ಯಾಕೆ ಸುಳ್ಳು ಹೇಳಿ? ಹೌದು, ನನಗೆ ಗೊತ್ತಾಯಿತು. ನಿನ್ನ ಮುಖ ನೋಡಿದ ತಕ್ಷಣ ಗೊತ್ತಾಯಿತು ಏನೋ ಒಂದು ನಡೆದಿದೆ ಅಂತ. ಏನು ಹೇಳು ಮಗಳೇ? ಅದನ್ನು ಹೇಳಿದ್ರೆ ನಿನಗೆ ಬೇಜಾರಾಗುತ್ತೆ ಅಮ್ಮ. ಆದರೆ ನೀನು ಇವಾಗ ಅವ್ರು ಚೇಂಜ್ ಆಗಿದ್ದಾರೆ, ಎಲ್ಲರೂ ಬದಲಾಗಿದ್ದಾರೆ. ನೀನು ನಂಬಲ್ಲ, ಅಷ್ಟು ಬದಲಾಗಿದ್ದಾರೆ. ಆದರೆ ನಾನು ಮೊದಲು ನನಗೆ ತುಂಬ ಬೇಜಾರು ಮಾಡಿದ್ದಾರೆ. ಏನು ಚೇಂಜ್ ಆಗಿದ್ದಾರೆ? ಯಾರು ಬದಲಾಗಿದ್ದಾರೆ? ಯಾರು ಏನಂದರು? ಆದರೆ ನಿನ್ನ ಮುಖದಲ್ಲಿ ನೋವು ಕಾಣ್ತಾ ಇರೋದು ಮಾತ್ರ ಗೊತ್ತು. ಯಾರು ಏನು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಷ್ಟೇ. ಅದು ಅಮ್ಮ, ಹೇಳಮ್ಮ. ನಿಮ್ಮ ಅಳಿಯಂದಿರು ಮೊದಲು ಈ ಥರ ಇತ್ತಿಲ್ಲಮ್ಮ. ಅವರು ಕೂಡ ಈಗ ಸ್ವಲ್ಪ ದಿನದಿಂದ ಈ ಥರ ನನ್ನಂದರೆ ಬಿಟ್ಕೊಡಲ್ಲ, ಅಷ್ಟು ಈಗ ಪ್ರೀತಿಸ್ತಾರೆ. ಆದರೆ ಮೊದಲು ಆ ಥರ ಇತ್ತಿಲ್ಲ. ನಾನಂದ್ರೇ ಅವ್ರಿಗೆ ಆಗ್ತಾಯಿದ್ದಿಲ್ಲ. ನನ್ನ ಮದುವೆ ಆಗೋದಿಂದ ಅವರು ಒಂದು ದಿನವೂ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ದಿಲ್ಲ. ಅವ್ರಿಗೆ ನಾನಂದ್ರೇ ಇಷ್ಟ ಇದ್ದಿಲ್ಲ. ಅದೇನೂ ಗೊತ್ತಿಲ್ಲ, ನನ್ನ ಕಂಡ್ರೆ ಆಗ್ತಾಯಿದ್ದಿಲ್ಲ ಅವ್ರಿಗೆ. ಅಷ್ಟು ಕೋಪ ಮಾಡ್ಕೊಳ್ಳೋರು, ಸಿಡಿ ಸಿಡಿ ಆಡೋರು.
ನಾನು ನೋಡಿದ್ರೆ ನಾನು ಇದ್ದ ಜಾಗದಲ್ಲಿ ಇರಲ್ಲ, ನನ್ನ ಜೊತೆ ಮಾತಾಡಲ್ಲ. ಅವ್ರು ಇಲ್ಲಿ ಮಲ್ಕೊಂಡ್ರೆ ನಾನು ಕೆಳಗೆ ಮಲಗಬೇಕು. ಏನೋ ಒಂಥರ ಅವ್ರಿಗೆ ಇಷ್ಟನೇ ಇತ್ತಿಲ್ಲ ನಾನಂತೂ. ನನಗೆ ಏನು ಅಂತಲೇ ಅರ್ಥ ಆಗ್ತಿದ್ದಿಲ್ಲ. ಅವ್ರಿಗೆ ಯಾಕೆ ನಾನು ಇಷ್ಟ ಆಗ್ತಿಲ್ಲ ಅಂತಲ್ಲ ನನಗೆ ಗೊತ್ತಾಗ್ತಾಯಿದ್ದಿಲ್ಲ. ಏನು ಅಂತಲೇ ಅರ್ಥ ಆಗ್ತಿದ್ದಿಲ್ಲ. ಇವಾಗ ಆ ಥರ ಇಲ್ಲಮ್ಮ. ಇವಾಗ ಸ್ವಲ್ಪ ದಿನದಿಂದರ ಏನೋ ನನ್ನ ಗಂಡ ನನಗೋಸ್ಕರನೇ ಇರೋ ಥರ ಇದ್ದಾರೆ. ಏನಮ್ಮ ಹೇಳ್ತಾ ಇದೆಯಾ? ನಾನು ತಿಳ್ಕೊಂಡಿರಂಗೆ ಇದು ನಿನ್ನ ಗಂಡ ಹಿಂಸೆ ಕೊಡ್ತಾ ಇರೋದಾ? ನಾನು ಅಂದ್ಕೊಂಡೆ ನಿಮ್ಮ ಅತ್ತೆಯವರು ಅಂದ್ಕೊಂಡೆ. ನಿನ್ನ ಗಂಡನೂ ಕೂಡ ಹಿಂಗೆ ಮಾಡ್ತಾಯಿದ್ದೀರಾ? ಇನ್ನು ಯಾರಮ್ಮ ಮಾಡ್ತಾರೆ? ನಿಮ್ಮ ಅತ್ತೆಯವ್ರು ಚೆನ್ನಾಗಿರ್ತಾರಾ? ನಿಮ್ಮ ಅತ್ತೆಯವ್ರು ನೋಡು, ನಾವು ಬಂದ ತಕ್ಷಣ ಒಂದು ಸ್ವಲ್ಪ ಮಾತಾಡಿ ಹಾಗೆ ಹೋಗ್ಬಿಟ್ರು. ಹಾಂ, ಏನು ಎತ್ತ ಏನು ಅಂತ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆನೂ ನಮ್ಮ ಜೊತೆ ಮಾತಾಡಿಲ್ಲ. ಏನಮ್ಮ ನಿಮ್ಮ ಗಂಡ ಕೂಡ ಈ ಥರ ಮಾಡಿದ್ರು, ನಿಮ್ಮ ಅತ್ತೆನೂ ಕೂಡ ಈ ಥರ ಮಾಡ್ತಾರಾ? ಅತ್ತೆದು ಬಿಡಮ್ಮ, ಅತ್ತೆ ಎಲ್ಲರ ಮನೇಲೂ ಇರ್ತಾರೆ, ಎಲ್ಲರ ಮನೇಲೂ ಇದೇ ರೀತಿ ಇರ್ತಾರೆ ಒಬ್ರೊಬ್ರು ಅತ್ತೆದಿರು. ಅದಕ್ಕೇನು ಮಾಡೋಕ್ಕಾಗಲ್ಲ. ಮೊದಲು ಗಂಡನೇ ಮೇಯ್ನ್ ಅಲ್ವಾ. ಇವಾಗ ಚೆನ್ನಾಗಿದ್ದಾರೆ, ನನಗೆ ಇವಾಗದೇ ಖುಷಿ. ಮೊದಲು ನನಗೆ ಈ ಥರ ಎಲ್ಲ ನಡೀತಿದ್ದಲ್ಲ, ತುಂಬ ಬೇಜಾರಾಗ್ತಿತ್ತು. ನಾನು ಏನಂತ ಮಾಡಬೇಕು ಅಂತಲೇ ಗೊತ್ತಾಗ್ತಿದ್ದಿಲ್ಲ. ನನಗೆ ಧೈರ್ಯನೂ ಇತ್ತಿಲ್ಲಮ್ಮ. ನನಗೆ ಧೈರ್ಯ ಅನ್ನೋದೇ ಇತ್ತಿಲ್ಲ. ಅಲ್ಲಮ್ಮ ಶಾಂತಿ, ಈಗ ಸಡನ್ನಾಗಿ ಪ್ರೀತಿ ಬರೋಕ್ಕೆ ಈಗ ಸಾಧ್ಯ? ಹಾಂ, ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ. ಈಗ ಸ್ವಲ್ಪ ದಿನ ಅಂದರೆ ಈಗ ಮದುವೆ ಆಗಿ ನಿಂದು 6 ತಿಂಗಳ ಮೇಲೆ ಆಯಿತು. 6 ತಿಂಗಳಿಂದ ಚೆನ್ನಾಗಿಲ್ಲ, ಈಗೊಂದು ಸ್ವಲ್ಪ ದಿನದಿಂದ ಚೆನ್ನಾಗಿದ್ದಾನೆ ಅಂತ ಹೇಳಿದ್ರೆ ಏನರ್ಥ? ಏನಾದರೂ ನಾಟಕ ಆಡ್ತಾ ಇದ್ದಾನಾ? ಅಯ್ಯೋ ಇಲ್ಲಮ್ಮ, ಇಲ್ಲ, ನಾಟಕ ಏನು ಆಡ್ತಾ ಇಲ್ಲ. ಅದೇ ಇಷ್ಟು ಶೋರಾಗಿ ಹೇಳ್ತಾ ಇದೆಯಾ? ಇಲ್ಲಮ್ಮ, ಇಲ್ಲ, ಈಗ ಚೆನ್ನಾಗಿದ್ದಾರೆ. ಏನಪ್ಪ ಮತ್ತೆ ಹೇಗೆ ಚೇಂಜ್ ಆದರು? ಏನಾಯಿತು? ಒಂದು ದೇವ್ರು ಬಂದು ಸರಿ ಮಾಡಿದ್ರಮ್ಮ ಇದೆಲ್ಲನೂ. ಆ ದೇವ್ರಿಗೆ ಎಷ್ಟು ಕೈ ಮುಗಿದ್ರೂ ಸಾಲೋದಿಲ್ಲ. ಹ್ಞೂ ಮಗಳೇ, ನಮ್ಮ ಕಷ್ಟ ಅಂತ ಬಂದಾಗ ಸ್ವಲ್ಪ ದಿನ ಕಷ್ಟ ಅನುಭವಿಸಿದ ಮೇಲೆ ಆ ದೇವ್ರಿಗೆ ಗೊತ್ತಾಗುತ್ತೆ ಇನ್ನೂ ಕಷ್ಟ ಕೊಡಬೇಕಾ ಬೇಡವಾ, ಇವಳ ಜೀವನ ಸರಿ ಮಾಡೋಣ ಅಂತ ಅನಿಸುತ್ತೆ ದೇವರಿಗೆ. ಅದಕ್ಕೆ ದೇವರು ಎಲ್ಲ ಸರಿ ಮಾಡಿಬಿಡ್ತಾನೆ. ನೋಡು, ನಿನ್ನ ತುಂಬ ದಿನ ಈ ಥರ ಇದನ್ನ ಬಿಟ್ಟಿಲ್ಲ. ಇವಾಗ ನಿನ್ನ ಗಂಡ ಇನ್ನೂ ಚೆನ್ನಾಗಿ ನೋಡ್ಕೋತಿದ್ದಾನೆ ಅಂತ ಹೇಳ್ತಾ ಇದೆಯಲ್ಲ, ನಾನು ನಂಬ್ತೀನಿ. ನೋಡು, ದೇವರು ಹೆಂಗೆ ಮಾಡ್ತಾನೆ ಅಂತ. ನಾನು ಆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲಮ್ಮ. ನನಗಂತ ದೇವರು ಒಬ್ಬರಿದ್ದಾರೆ, ಆ ದೇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ದೇವರಿಲ್ಲ ಅಂದರೆ ನನ್ನ ಸಂಸಾರ ಇವಾಗಲೂ ಸರಿ ಆಗ್ತಾ ಇದ್ದಿಲ್ಲ. ಏನಮ್ಮ ಹೇಳ್ತಾ ಇದೆಯಾ? ಏನಿಲ್ಲ ಬಿಡಮ್ಮ, ಅದೆಲ್ಲ ಬಿಟ್ಟಾಕು. ಈಗ ನಾನು ಈಗ ಖುಷಿಯಿಂದ ಇದ್ದೀನಿ ತಾನೆ, ಇವಾಗ ಖುಷಿಯಿಂದ ಇದ್ದೀನಿ. ನೀವು ಬಂದಿದ್ದೀರಾ, ಅದಕ್ಕೆ ನಿಮ್ಮನ್ನ ಕರೆಸಿದ್ದಾರೆ, ನಾನು ಖುಷಿಯಿಂದ ಇರಬೇಕು ಅಂತಾನೆ. ಹೌದಮ್ಮ, ನನಗಂತೂ ಒಂದು ದಿನ ಯೋಚನೆ ಮಾಡೋದೇ ಇರೋಕ್ಕಾಗ್ತಿದ್ದಿಲ್ಲಮ್ಮ. ನಿಮ್ಮ ಅಪ್ಪ ಅಂತೂ ಹೋಗ್ಬಿಟ್ಟು ಬರೋಣ. ನಾನು ಒಂದು ಬಾಯಿ ಮುಚ್ಚಿಸ್ತಾ ಇದ್ದೆ. ಸುಮ್ಮನೆ ಕೂತ್ಕೊ ನೀನು. ಅವ್ರು ಕರೆಯೋದಂಗೆ ನಾವು ಹೆಂಗೆ ಹೋಗೋದು? ನಮ್ಮ ಮಗಳು ಹೆಂಗಿದ್ದಾಳೆ ಏನೋ ಗೊತ್ತಿಲ್ಲ. ಅವಳು ಫೋನ್ ಮಾಡೋದೆ ನಾವು ಹೆಂಗೆ ಹೋಗೋದು? ಅಳಿಯಂದ್ರು ಫೋನ್ ಮಾಡಿಲ್ಲ, ನಂಬರು ಇಲ್ಲ. ಏನು ಮಾಡೋದು ಅಂದ್ಕೊಂಡು ಮನೆ ಗೊತ್ತಿದ್ರು ಬರೋಕ್ಕೆ ಬೇಕಲ್ಲಮ್ಮ. ಯಾರಾದರೂ ಕರೆದ್ರೆ ತಾನೇ ಬರೋಕ್ಕಾಗೋದು. ಈಗ ಮಗಳು ಮನೆ ಅಂತ ಅಂದ್ಕೊಂಡು ನಾವು ಬರೋಕ್ಕಾಗುತ್ತಾ? ಯಾರಾದರೂ ಕರೆದ್ರೆ ಈ ಮನೇಲಿ ಅತ್ತೆ ಮಾವ ಅನ್ನೋರೆಲ್ಲ ಇದ್ದೀರಾ, ನಾವು ಹೆಂಗೆ ಬರೋಕ್ಕಾಗುತ್ತೆ ಅಲ್ವಾ ನೀನು ಕರೆಯೋದು ಹೋದರೆ? ಹೌದು, ಅಂದಂಗೆ ನಿಮ್ಮ ಅತ್ತೆಯವ್ರು ಚೆನ್ನಾಗಿರ್ತಾರಾ, ನಿಮ್ಮ ಮಾವ? ಮತ್ತು ಈಗ ಯಾರೋ ಬಂದಿದ್ದಾರಲ್ಲ, ಅವ್ರು ಎಲ್ಲ ಚೆನ್ನಾಗಿರ್ತಾರ ನಿನ್ನ ಜೊತೆ? ಹ್ಞೂ ಅಮ್ಮ, ಎಲ್ಲ ಚೆನ್ನಾಗಿದ್ದಾರೆ. ನಮ್ಮ ಮಾವ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ನಮ್ಮ ಮಾವ ಅಂತೂ ನನ್ನ ಮದುವೆ ಆಗೋದ್ರಿಂದ ನಮ್ಮ ಮಾವ ಒಬ್ಬರೇ ನನಗೆ ನಮ್ಮ ಮಾವ ಅಂದ್ಬಿಟ್ರೆ ಇನ್ಯಾರೂ ಇಲ್ಲ. ಅಷ್ಟು ನೋಡ್ಕೊಂಡಿದ್ದು ಅವರೇ ಅಮ್ಮ, ನಮ್ಮ ಮಾವನೇ. ನಮ್ಮ ಮಾವ ಒಂಚೂರು ನೋವಾಗಕ್ಕೆ ಬಿಡ್ತಾಯಿದ್ದಿಲ್ಲ, ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ರಮ್ಮ. ಮಾವನ ಬಗ್ಗೆ ಮಾತೇ ಇಲ್ಲ ನನಗೆ ಹೇಳೋಕ್ಕೆ. ಇನ್ನು ನಿಮ್ಮ ಅತ್ತೆ ನೋಡಿದ್ರೇ ಗೊತ್ತಾಗುತ್ತೆ. ಹಾಗೇನಿಲ್ಲಮ್ಮ, ಸ್ವಲ್ಪ ಸಿಡಿ ಅಂತ ಆಡ್ತಾ ಇರ್ತಾರೆ ಅಷ್ಟೇ, ಇನ್ನು ಮಿಕ್ಕಿದ್ದೇನಿಲ್ಲ. ಅದೇ ಎಲ್ಲರ ಮನೇಲೂ ಇರುತ್ತೆ ಅಲ್ಲ ಅತ್ತೆ ಸೊಸೆ ಅಂದಮೇಲೆ. ಇನ್ನು ಆ ಥರ ಏನಿಲ್ಲ, ಎಲ್ಲರ ಮನೇಲಿ ನಡೆಯುವಂಥದ್ದೇ ಇಲ್ಲಿ ನಮ್ಮ ಅತ್ತೆಯವರು ಹಂಗೆ ಆಡೋದು. ನಿಮ್ಮತ್ತೆ ನಮ್ಮ ಮುಳುಗಿಸ್ಬಿಡ್ತಾಳೆ. ಎಲ್ಲರ ಮುನ್ನೆ ಸಿಡಿ ಅಂತ ಆಡಿದ್ರು ಪ್ರೀತಿ ಇರುತ್ತೆ. ಇವಳಿಗೆ ಆಚೆ ಹಾಕೋದೇ ಅಲ್ವಾ. ಹಾಗೆ ಬುದ್ಧಿ ಕಳ್ಸೋ ಗಂಟ ನಾನು ಸುಮ್ಮನೆ ಇರಲ್ಲ ಬಿಡು ಶಾಂತಿ. ಬುದ್ಧಿ ಬರೋ ಗಂಟ ಮಾಡ್ತೀನಿ. ಹೌದಾ, ಈಗ ಯಾರೋ ಬಂದಿದ್ದಾರಲ್ಲ ಅವ್ರ ಅಕ್ಕ, ನಿನ್ನ ಜೊತೆ ಚೆನ್ನಾಗಿರ್ತಾರಾ? ಅಯ್ಯೋ, ಅವ್ರು ಚೆನ್ನಾಗಿರ್ತಾರಮ್ಮ. ಅವ್ರು ಎಷ್ಟು ಚೇಂಜ್ ಆಗಿದ್ದಾರೆ ಅಂದರೆ ಅವ್ರ ಸೊಸೆಗೆ ಕೊಡೋಷ್ಟು ಕಾಟ ಯಾರೂ ಕೊಡ್ತಾಯಿದ್ದಿಲ್ಲ, ಹಂಗಿದ್ದವ್ರಮ್ಮ ಅವರು. ಇವಾಗ ನೋಡಿದ್ರೆ ನೀನೇ ನಂಬಲ್ಲ, ಆ ಥರ ಆಗಿದ್ದಾರೆ. ಅಷ್ಟು ಒಳ್ಳೆಯವರಾಗಿದ್ದಾರಮ್ಮ. ಇಂಥವ್ರೆ ಹಿಂಗಾಗಿರ್ಬೇಕಾದ್ರೆ ನಮ್ಮ ಅತ್ತೆ ಒಂದಲ್ಲ ಒಂದಿನ ನನ್ನ ಥರ ಮಾತಾಡ್ತಾರೆ ಬಿಡಿಯಮ್ಮ. ಹೌದಾ, ಅಷ್ಟು ಬಜಾರಿನಾ ಹೆಂಗಸು? ಅಯ್ಯಯ್ಯೋ, ಈಗಲ್ಲ. ಅಯ್ಯೋ ಪಾಪ ಹಂಗಲ್ಲ ತಿಳ್ಕೊಬೇಡ ಈಗಂತ. ಆವಾಗ ಮುಂಚೆ ನಾನು ಬರೋ ಸ್ಟಾರ್ಟಿಂಗಲ್ಲಿ ಅವ್ರ ಸೊಸೆ ಎಲ್ಲ 1-2 ಸಲ ಮಾತಾಡಿದ್ರು. ಮನೆಗೆ ಬಂದಿದ್ರಲ್ಲ ಆವಾಗ ಹಿಂಗೆ ಮಾಡ್ತಾರೆ ನಮ್ಮ ಅತ್ತೆ, ಹಿಂಗೆ ಮಾಡ್ತಾರೆ ಅಂತ. ಪಾಪ ಕಣ್ಣೀರಲ್ಲಿ ಕೈ ತೊಳೆದ್ಬಿಟ್ಟಿದ್ದಾರೆ ಅವರಂತ ಅವ್ರ ಸೊಸೆ. ಆದರೆ ಇವಾಗ ಇವರೇನ ಅವರಿಗೆಲ್ಲ ಕಷ್ಟ ಕೊಟ್ಟಿದ್ದು ಅಂತ ಅನಿಸ್ತಾ ಇದೆ. ದೇವ್ರ ದಯ, ಹೆಂಗೋ ಬುದ್ಧಿ ಕೊಟ್ರಲ್ಲ. ಹೌದಮ್ಮ, ನಾನು ನಿನಗೂ ಒಂದು ಮಗ ಇದ್ದಿದ್ರೆ, ನಿನಗೂ ಒಂದು ಸೊಸೆ ಬಂದಿದ್ರೆ ನೀನು ಹಿಂಗೆ ಆಡ್ತಾ ಇದ್ದಮ್ಮ. ಇಲ್ಲಮ್ಮ, ಆ ಥರ ಏನಿಲ್ಲ. ಎಲ್ಲರೂ ಯಾರೋ ಆ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾಗೆ ಮಾಡ್ತಾರೆ ಅಂತೇನಿಲ್ಲ. ಕೆಲವರು ಚೆನ್ನಾಗಿ ನೋಡ್ಕೋತಾರೆ, ಕೆಲವರು ಮಗಳ ಥರ ನೋಡ್ಕೋತಾರೆ, ಗೊತ್ತಾ? ಹೌದಮ್ಮ, ನಾನು ನೋಡಿದ್ದೀನಿ. ನನ್ನ ಫ್ರೆಂಡ್ ಇದ್ದಾಳಲ್ಲ ಭಾಗ್ಯ, ನಿನಗೆ ಗೊತ್ತಿರಬೇಕು, ಕ್ಲಾಸ್ಮೇಟೆ. ಆ ಭಾಗ್ಯ ಅವ್ರ ಅತ್ತೆ ಹೆಂಗೆ ನೋಡ್ಕೋತಾರೆ ಗೊತ್ತಾ? ಅವಳು ಇಲ್ಲಿ ಬಂದಿರೋದು ನನ್ನ ಪುಣ್ಯ. ಮದುವೆ ಆಗಿ ಇಬ್ಬರು ಒಂದೇ ಕಡೆ ಬಂದಿದ್ದೀವಿ. ಓ ಹೌದಾ, ಭಾಗ್ಯನಾ ಇಲ್ಲಿ ಮದುವೆ ಆಗಿರೋದು ಅವಳು?
ಹ್ಞೂ ಅಮ್ಮ, ಯಾವ ದೇವ್ರ ದಯನೋ ಗೊತ್ತಿಲ್ಲ ನಿಜವಾಗ್ಲೂ. ಅವಳಂತೂ ನಾನಿರೋ ಜಾಗಕ್ಕೆ ಬಂದಳು. ತುಂಬ ಖುಷಿಯಾಗ್ಬಿಡ್ತು ಅವತ್ತೇ. ತಪ್ಪು, ನೀನು ಅವಳಿರೋ ಜಾಗಕ್ಕೆ ಬಂದಿದ್ಯಾ, ಯಾಕಂದರೆ ಅವಳಿಗೆ ಮದುವೆ ಆಗಿ 1.5 ವರ್ಷ ಮೇಲಾಯಿತು. ಹ್ಞೂ. ಅಯ್ಯೋ ಹೌದಲ್ಲ, ಹೌದೌದು, ನಾನೇ ಈ ಜಾಗಕ್ಕೆ ಬಂದಿದ್ದೀನಿ. ಹ್ಞೂ. ಇದು ಇನ್ನು ಮುಂದೆ ಆದರೂ ಹುಷಾರಾಗಿರು. ಚೆನ್ನಾಗಿರು ಮಗಳೇ. ನನಗೆ ಆಗಾಗ ಫೋನ್ ಮಾಡ್ತಿರು ಮಗಳೇ. ವಾರಕ್ಕೆ ಒಂದ್ಸಲ ಆದರೂ ಮಾಡು. ನೀನು ಅಪ್ಪ ನಾನು ಇಬ್ಬರು ಸಮಾಧಾನ ಆಗ್ತೀವಿ. ಇಲ್ಲಾಂದರೆ ನಮ್ಮಿಬ್ಬರ ಕೈಲೂ ಈ ಚಟಪಟ 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 ಅಂತ ಮನಸ್ಸು ಏನು ಕೆಲಸ ಮಾಡೋಕ್ಕೋದ್ರೂ ಒಂದು ಮಗಳು ಅಂತ ನಮ್ಗೆ ಯೋಚನೆ ಆಗೇ ಆಗುತ್ತೆ ಅಲ್ವಾ. ನೀನು ಮರ್ತಿರಬೇಕು, ಬಿಟ್ಟಿರಬೇಕು. ಅದೇ ಎತ್ತವ್ರು ನಾವು, ನಮ್ಗೆ ಯೋಚನೆ ಆಗೇ ಆಗುತ್ತೆ ಮಗಳೇ. ನೀನು ವಾರದಲ್ಲಿ ಒಂದ್ಸಲ ಫೋನ್ ಮಾಡು, ಇಲ್ಲ ತಿಂಗಳಿಗೆ ಒಂದ್ಸಲ ಮಾಡು, ಪರವಾಗಿಲ್ಲ. ಏನು ಚಿಂತೆ ಮಾಡಬೇಡಮ್ಮ. ಇವಾಗ ನಾನು ಇನ್ನು ಡೈಲಿ ಬೇಕಾದರೆ ಮಾಡ್ತೀನಿ. ಅಷ್ಟು ಪ್ರೀತಿ ತೋರಿಸ್ತಾರೆ. ನಮ್ಮ ಅಮ್ಮ ಜೊತೆ ಮಾತಾಡಬೇಕು ಅಂದರೆ ಅವರೇ ಮಾಡಿಕೊಡ್ತಾರೆ. ನೀನೇನು ಚಿಂತೆ ಮಾಡಬೇಡ. ಹ್ಞೂ. ದೇವ್ರ ದಯ ಹೆಂಗೋ ಹಳೆ ದೇವ್ರು ಚೇಂಜ್ ಆದ್ರಲ್ಲ. ಶಾಂತಿ, ಹಾಂ ರೀ, ಹೇಳ್ರಿ. ಅತ್ತವ್ರೆ ಮಾತಾಡ್ತಿದ್ರಾ? ಸಾರಿ ಡಿಸ್ಟರ್ಬ್ ಆಯ್ತಾ? ಇಲ್ಲ, ಟೈಮ್ಗೆ ಊಟ ಮಾಡಬೇಕಲ್ಲ. ಊಟ ರೆಡಿ ಆಗಿದೆ, ಅದಕ್ಕೆ ಬನ್ನಿ ಎಲ್ಲ ಊಟ ಮಾಡಿಬಿಡೋಣ ಅಂತ. ಹೌದೌದು, ನಡೀರಿ ಅಲ್ಲೆಂದರೆ ಬರ್ತೀವಿ. ಶಾಂತಿ ನಡಿ, ಕರ್ಕೊಂಡು ಬಾ. ಹಾಂ ರೀ, ಬರ್ತೀನಿ ನಡೀರಿ. ನೋಡ್ದಾ, ಈ ಥರ ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು ಇವಾಗ ನಾನು. ಹಾಂ, ಹೇಗೋ ಚೆನ್ನಾಗಿದ್ದೀರಲ್ಲ ಸಾಕು ಅಷ್ಟು. ಆದರೆ ಮಗಳೇ, ನಾನೊಂದು ಹೇಳೋದೇನೆಂದರೆ, ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಇದಾಗಲಿ, ಗಂಡನ ಮಾತ್ರ ಯಾವತ್ತೂ ಬಿಡಬಾರ್ದು ಮಗಳೇ, ಏನೇ ಆಗಲಿ. ಹೌದಮ್ಮ, ಅದಕ್ಕಂತ ನಾನು ನಿನಗೆ ಕಾಲ್ ಮಾಡೋದೇ ಸುಮ್ಮನೆ ಇದ್ದಿದ್ದು. ಇಲ್ಲಾಂದರೆ ನಾನು ನಿಮ್ಮ ಊರಿಗೆ ಬಂದುಬಿಡ್ತಿದ್ದೆ ತಾನೆ ಇವ್ರನ್ನ ಬಿಟ್ಟು. ಅದಕ್ಕೇ ಎಷ್ಟೇ ಕಷ್ಟ ಆಗಲಿ ಇಲ್ಲೇ ಬದುಕಿ ತೋರಿಸ್ತೀನಿ. ಇವರು ಒಂದಲ್ಲ ಒಂದಿನ ಚೇಂಜ್ ಆಗ್ತಾರೆ ಅಂತ ಗೊತ್ತಿತ್ತು. ನೋಡ್ದ, ನನ್ನ ಮಗಳೇ ಅಂದ್ಕೊಳ್ಳೋದಕ್ಕೆ ನಿನ್ನ ಹೆಮ್ಮೆ ಆಗುತ್ತೆ ಮಗಳೇ. ಆದ್ರಮ್ಮ, ಈ ವಿಷಯ ಎಲ್ಲ ಅಪ್ಪಗೆ ಹೇಳ್ಬೇಡಮ್ಮ ಪ್ಲೀಸ್ ಅಮ್ಮ. ಇಲ್ಲಮ್ಮ, ಇಲ್ಲ, ನಾನು ಹೇಳಲ್ಲ. ಈ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ ಅಷ್ಟೇ. ಹ್ಞೂ ಅಮ್ಮ, ಅದಕ್ಕೆ ಬೇಜಾರು ಮಾಡ್ಕೋತಾರೆ, ಹೇಳಕ್ಕೆ ಹೋಗ್ಬೇಡ. ಹ್ಞೂ. ಸರಿ ಬಾ ಅಮ್ಮ, ಊಟ ಮಾಡೋಣ. ಹೇಗ ಅಲ್ಲ, ತಾಯಿದೀರಿಗೆ ಎಷ್ಟು ಬೇಗ ಗೊತ್ತಾಗುತ್ತೆ ಮಕ್ಕಳು ದುಃಖದಲ್ಲಿದ್ದರೆ. ಬೇಗ ಕಂಡುಹಿಡಿದು ಬಿಡ್ತಾರಪ್ಪ. ನೋಡಿ, ಶಾಂತಿ ನೋಡ್ತಿದ್ದ ತಕ್ಷಣ ಅವ್ರ ಅಮ್ಮ ಏನಾಯಿತು ಎಂತ ನಿಜ ಹೇಳು ಅಂತ ಎಲ್ಲ ವಿಷಯನೂ ತಿಳ್ಕೊಂಡ್ರು. ಅದಕ್ಕೆ ಹೇಳೋದು ತಾಯಿ ಪವರ್ ಅಂತ. ನೋಡೋಣ ಎಲ್ಲಿ ಮುಖ ಸಿಂಟಿಸ್ಕೊಂಡಿರ್ತಾಳೋ ಅವ್ರ ಅತ್ತೆ ಅಂತ. ಇವ್ರಿಗೆ ಊಟ ಬಡಿಸೋ ಟೈಮಲ್ಲಿ ನೋಡಬೇಕಲ್ಲ, ಇಲ್ಲಾಂದರೆ ಮಾಡ್ತೀನಿ ಅವಳಿಗೆ. ಚೆನ್ನಾಗಿ ಬಡಿಸಿದ್ರಾಯ್ತು. ಮತ್ತೇನು ಸ್ಟಾರ್ಟ್ ಮಾಡಿಬಿಟ್ರೆ ಬೇಜಾರು ಮಾಡ್ಕೊಬಿಡ್ತಾರೆ ಇವರೆಲ್ಲ.